ಜಪಾನ್ನ ಟೋಕಿಯೋ ಏರ್ಪೋರ್ಟ್ನಲ್ಲಿ ವಿಮಾನ ದುರಂತ ಸಂಭವಿಸಿದೆ. 367 ಜನ ಪ್ರಯಾಣಿಸ್ತಾ ಇದ್ದಂತಹ ವಿಮಾನದಲ್ಲಿ ಏಕಾಏಕಿಯಾಗಿ ಬೆಂಕಿ ಕಾಣಿಸಿಕೊಂಡಿದೆ. ಹೆನೆಡಾ ಏರ್ಪೋರ್ಟ್ನಲ್ಲಿ ರನ್ವೇಯಲ್ಲಿ ವಿಮಾನ ಸುಟ್ಟು ಭಸ್ಮವಾಗಿರುವಂತಹದ್ದು. ಜಪಾನ್ನ ಟೋಕಿಯೋದಲ್ಲಿ ಬೃಹದಾಕಾರದ ವಿಮಾನ ಕ್ಷಣಾರ್ಧದಲ್ಲಿಯೇ ಸುಟ್ಟು ಕರಕಲಾಗಿದೆ. ಇದಕ್ಕೆ ಕಾರಣ ಏನು ಅನ್ನೋದು ಈಗಿರುವಂತಹ ಪ್ರಶ್ನೆ. ಕಾರ್ಗೋ ವಿಮಾನ ಮತ್ತು ಪ್ಯಾಸೆಂಜರ್ ವಿಮಾನದ ನಡುವೆ ಡಿಕ್ಕಿಯಾಗಿದೆ. ಈ ಡಿಕ್ಕಿಯಾದ ಪರಿಣಾಮ ಪ್ಯಾಸೆಂಜರ್ ವಿಮಾನದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಈ ಬೆಂಕಿ ಕಾಣಿಸಿಕೊಂಡಂತಹ ಪರಿಣಾಮ ಇಡೀ ವಿಮಾನವೇ ಸುಟ್ಟು ಕರಕಲಾಗಿದೆ ಅನ್ನುವಂತಹ ಮಾಹಿತಿ ಪ್ರಾಥಮಿಕವಾಗಿ ಸಿಗ್ತಾ ಇದೆ. ನೀವು ಕೂಡ ಎರಡು ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಬೆಂಕಿ ಧಗಧಗಿಸ್ತಾ ಇರುವಂತಹದ್ದು ವಿಮಾನದಲ್ಲಿ, ಮತ್ತೊಂದು ಕಡೆ ಅದೇ ಬೆಂಕಿಯನ್ನು ನಂದಿಸಲಿಕ್ಕೆ ಸಿಬ್ಬಂದಿಗಳು ಹರಸಾಹಸ ಪಡ್ತಾ ಇರುವಂತಹ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ದೊಡ್ಡ ದುರಂತ. 367 ಜನ ಪ್ರಯಾಣ ಮಾಡ್ತಾ ಇದ್ದಂತಹ ವಿಮಾನ ಇದು. ಬಟ್ ಪ್ರಯಾಣಿಕರು ಯಾರಿಗೂ ಕೂಡ ಏನೂ ಹಾನಿಯಾಗಿಲ್ಲ, ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಅನ್ನುವಂತಹ ಮಾಹಿತಿ ಪ್ರಾಥಮಿಕವಾಗಿ ಸಿಗ್ತಾ ಇದೆ. ಜಪಾನ್ನ ಟೋಕಿಯೋದ ಏರ್ಪೋರ್ಟ್ನಲ್ಲಿ ನಡೆದಂತಹ ವಿಮಾನ ದುರಂತ ಇದು. ಎರಡು ವಿಮಾನಗಳ ನಡುವೆ ಡಿಕ್ಕಿಯಾದ ಪರಿಣಾಮ ಈ ದುರಂತ ಸಂಭವಿಸಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಪ್ರಾಥಮಿಕವಾಗಿ. ಬ್ಯಾಕ್ ಟು ಬ್ಯಾಕ್ ಜಪಾನ್ಗೆ ಕಂಟಕಗಳು ಎದುರಾದಂತೆ ಕಾಣಿಸ್ತಾ ಇದೆ. ಒಂದು ಕಡೆ ನಿನ್ನೆಯಿಂದ ಪ್ರಬಲ ಭೂಕಂಪ ಆಗ್ತಾ ಇದೆ. ಅತಿ ದೊಡ್ಡ ಭೂಕಂಪ ಇದು ಅಂಥೇಳಿ ವಿಮರ್ಶೆ ಮಾಡಲಾಗ್ತಾ ಇದೆ. ಆ ಘಟನೆ ಮಾಸುವ ಮುನ್ನವೇ ಇವತ್ತು ಜಪಾನ್ನ ಟೋಕಿಯೋದಲ್ಲಿ ವಿಮಾನ ದುರಂತ ಆಗಿರುವಂತಹದ್ದು. ಯಾವ ರೀತಿ ಏರ್ಪೋರ್ಟ್ನಲ್ಲಿಯೇ ಬೆಂಕಿ ಹೊತ್ತಿ ಉರಿತಾ ಇದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ ಸ್ಕ್ರೀನ್ನಲ್ಲಿ. ಸಹಜವಾಗಿಯೇ ಈ ರೀತಿಯ ಇನ್ಸಿಡೆಂಟ್ ಆದಂತಹ ಸಂದರ್ಭದಲ್ಲಿ ಏರ್ಪೋರ್ಟ್ನಲ್ಲಿ ಒಂದು ರೀತಿಯ ಆತಂಕದ ವಾತಾವರಣ ನಿರ್ಮಾಣವಾಗಿರುತ್ತೆ. ಸಿಬ್ಬಂದಿಗಳೆಲ್ಲರೂ ಕೂಡ, ಪ್ರಯಾಣಿಕರೆಲ್ಲರೂ ಕೂಡ ಒಂದು ಕ್ಷಣ ಆತಂಕಕ್ಕೊಳಗಾಗ್ತಾರೆ. ಯಾವಾಗ ವಿಮಾನದಲ್ಲಿ ಬೆಂಕಿ ಕಾಣಿಸ್ಕೊಳ್ತೋ ಸಿಬ್ಬಂದಿಗಳು ತತ್ಕ್ಷಣಕ್ಕೆ ಅಲರ್ಟ್ ಆಗ್ತಾರೆ. 367 ಜನ ಪ್ರಯಾಣಿಕರನ್ನು ರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ರಕ್ಷಣಾ ಕಾರ್ಯಾಚರಣೆ ಆಗಿದೆ ಅನ್ನುವಂಥದ್ದು ಪ್ರಾಥಮಿಕವಾಗಿ ಸಿಗ್ತಾ ಇರುವಂತಹ ಮಾಹಿತಿ. ಈ ಯುದ್ಧ ಪೀಡಿತ ಪ್ರದೇಶದಲ್ಲಿ ಯಾವ ರೀತಿಯ ವಾತಾವರಣ ಇರುತ್ತೋ ಅದೇ ರೀತಿಯ ವಾತಾವರಣ ಇವತ್ತು ಜಪಾನ್ನ ಟೋಕಿಯೋ ಏರ್ಪೋರ್ಟ್ನಲ್ಲಿ ಕಂಡು ಬರ್ತಾ ಇರುವಂಥದ್ದು. ಬರೀ ಬೆಂಕಿಯೇ ಧಗಧಗಿಸ್ತಾ ಇರುವಂತಹದ್ದು ಏರ್ಪೋರ್ಟ್ನಲ್ಲಿ. ಕಾರಣ, ಎರಡು ವಿಮಾನಗಳ ನಡುವೆ ಡಿಕ್ಕಿಯಾಗಿದೆ. ಜೀವ ಅಂಗೈಲಿ ಹಿಡಿದು ಎಸ್ಕೇಪ್ ಆಗಿದ್ದಾರೆ ಪ್ರಯಾಣಿಕರು ಅನ್ನುವಂತಹದ್ದು ಪ್ರಾಥಮಿಕವಾಗಿ ಸಿಗ್ತಾ ಇರುವಂತಹ ಮಾಹಿತಿ. ಸ್ವಲ್ಪ ಎಡವಟ್ಟಾಗಿದ್ರೂ ಕೂಡ ಬೇರೆ ಬೇರೆ ವಿಮಾನಗಳಿಗೂ ಕೂಡ ಈ ಬೆಂಕಿ ವ್ಯಾಪಿಸಿಕೊಳ್ಳುವಂತಹ ಸಾಧ್ಯತೆ ಇತ್ತು. ಮತ್ತೆ ಬಹಳ ದೊಡ್ಡ ದುರಂತಕ್ಕೂ ಕೂಡ ಜಪಾನ್ ಇವತ್ತು ವೇದಿಕೆ ಆಗುವಂತಹ ಸಾಧ್ಯತೆಗಳು ಕೂಡ ಇತ್ತು. ಬಟ್ ಅದೃಷ್ಟವಶಾತ್ ದೇವರು ದೊಡ್ಡವನು, ಆ ರೀತಿ ಆಗಿಲ್ಲ. ವಿಮಾನದಲ್ಲಿದ್ದಂತಹ 367 ಪ್ರಯಾಣಿಕರನ್ನು ಕೂಡ ತ್ವರಿತಗತಿಯಲ್ಲಿ ರಕ್ಷಣೆಯನ್ನು ಮಾಡಲಾಗಿದೆ. ತತ್ಕ್ಷಣಕ್ಕೆ ಅವರನ್ನು ರೆಸ್ಕ್ಯೂ ಮಾಡಲಾಗಿದೆ. ಎಟ್ ದ ಸೇಮ್ ಟೈಮ್ ಯಾವುದೇ ಪ್ರಾಣಹಾನಿ ಸಿಬ್ಬಂದಿಗಳಿಗೂ ಆಗಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತಹದ್ದು. ಬೇರೆ ವಿಮಾನಗಳಿಗೂ ಕೂಡ ಬೆಂಕಿಯ ಕೆನ್ನಾಲಿಗೆ ತಾಗಿಲ್ಲ ಅನ್ನುವಂತಹ ಮಾಹಿತಿ ಪ್ರಾಥಮಿಕವಾಗಿ ಸಿಗ್ತಾ ಇರುವಂತಹದ್ದು. ಬಟ್ ಆ ದೃಶ್ಯಗಳನ್ನು ನೋಡಿದರೆ ಅತ್ಯಂತ ಭೀಕರವಾಗಿದೆ, ಭೀಭತ್ಸವಾಗಿದೆ, ಭಯಾನಕವಾಗಿರುವಂತಹದ್ದು. ಆ ರೀತಿಯಾಗಿ ಕಡು ಕೆಂಪನೆಯ ಬೆಂಕಿ ಧಗಧಗಿಸ್ತಾ ಇರುವಂತಹ ವಿಜುವಲ್ಸನ್ನು ನೀವು ಗಮನಿಸ್ತಾ ಇದ್ದೀರಿ. ಜಪಾನ್ನ ಟೋಕಿಯೋ ಏರ್ಪೋರ್ಟ್ನಲ್ಲಾದಂತಹ ದುರಂತ ಇದು. ಒಂದು ಕಡೆ ಕಾರ್ಗೋ ವಿಮಾನ, ಮತ್ತೊಂದು ಕಡೆ ಪ್ಯಾಸೆಂಜರ್ 367 ಜನ ಪ್ರಯಾಣಿಕರು ಸಂಚರಿಸ್ತಾ ಇದ್ದಂತಹ ಪ್ರಯಾಣ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಮಾನ ಟೇಕ್ ಆಫ್ ಆಗಬೇಕಿತ್ತು, ಅಂದುಕೊಂಡಂತಹ ಜಾಗಕ್ಕೆ ರೀಚ್ ಆಗಬೇಕಿತ್ತು. ಅದಕ್ಕೂ ಮೊದಲೇನೆ ಒಂದು ದುರಂತ ಸಂಭವಿಸಿದೆ, ಒಂದು ದುರಂತ ಘಟಿಸಿದೆ. ಪ್ಯಾಸೆಂಜರ್ ವಿಮಾನದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ತತ್ಕ್ಷಣಕ್ಕೆ ವಿಮಾನವನ್ನು ನಿಲ್ಲಿಸಲಾಗಿದೆ. ವಿಮಾನದಲ್ಲಿ ಕಾಣಿಸಿಕೊಂಡಂತಹ ಬೆಂಕಿಯನ್ನು ನಂದಿಸುವಂತಹ ಕೆಲಸ ಆಗಿರುವಂಥದ್ದು. ನಿನ್ನೆಯಷ್ಟೇ ಪ್ರಬಲ ಭೂಕಂಪ ಜಪಾನ್ನಲ್ಲಾಗಿತ್ತು. ವಿಮಾನ ಹಾರಾಟದಲ್ಲೂ ಕೂಡ ಒಂದಿಷ್ಟು ಬದಲಾವಣೆಗಳನ್ನು ಮಾಡಿಕೊಳ್ಳಲಾಗಿತ್ತು. ಈ ಬೆನ್ನಲ್ಲೇ ಈ ದುರಂತ ಸಂಭವಿಸಿರುವಂತಹದ್ದು. ಈ ಮೂಲಕ ಜಪಾನ್ಗೆ ಬ್ಯಾಕ್ ಟು ಬ್ಯಾಕ್ ಶಾಕ್ ಎದುರಾಗ್ತಾ ಇದೆ. ಒಂದು ಕಡೆ ಪ್ರಬಲ ಭೂಕಂಪ, ಮತ್ತೊಂದು ಕಡೆ 367 ಜನ ಪ್ರಯಾಣ ಮಾಡ್ತಾ ಇದ್ದಂತಹ ಪ್ಯಾಸೆಂಜರ್ ವಿಮಾನದಲ್ಲಿ ಬೆಂಕಿ. ಏನಾಗ್ತಾ ಇದೆ ಜಪಾನ್ನಲ್ಲಿ ಅನ್ನುವಂತಹ ಸಹಜ ಪ್ರಶ್ನೆಯೂ ಕೂಡ ಈ ಮೂಲಕ ಮುನ್ನೆಲೆಗೆ ಬರ್ತಾ ಇದೆ. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಯುದ್ಧ ಪೀಡಿತ ಪ್ರದೇಶಗಳಲ್ಲಿ ಯಾವ ರೀತಿಯ ವಾತಾವರಣ ಕಂಡು ಬರ್ತಿತ್ತು ಅದೇ ರೀತಿಯ ವಾತಾವರಣ ಜಪಾನ್ನ ಏರ್ಪೋರ್ಟ್ನಲ್ಲಿ ಕಂಡು ಬರ್ತಾ ಇದೆ. ಆ ರೀತಿಯ ಬೆಂಕಿ ಕಾಣಿಸಿಕೊಂಡಿದೆ. ಒಂದು ಕಡೆ ಬೆಂಕಿ, ಮತ್ತೊಂದು ಕಡೆ ದಟ್ಟವಾದ ಹೊಗೆ. ಸಹಜವಾಗಿಯೇ ಏರ್ಪೋರ್ಟ್ಗೆ ಏರ್ಪೋರ್ಟೇ
ಕತ್ತಲೆಯಿಂದ ಆವರಿಸಿತ್ತು, ದಟ್ಟವಾದ ಹೊಗೆ ಆವರಿಸಿತ್ತು. ತತ್ಕ್ಷಣಕ್ಕೆ ಅಧಿಕಾರಿಗಳು, ಸಿಬ್ಬಂದಿಗಳು, ಪೊಲೀಸರು ಅಲರ್ಟ್ ಆಗ್ತಾರೆ. ಬೆಂಕಿಯನ್ನು ನಂದಿಸುವಂತಹ ಕೆಲಸವನ್ನು ಒಂದು ತಂಡ ಮಾಡಿದರೆ, ಮತ್ತೊಂದಿಷ್ಟು ಜನ ಆ ವಿಮಾನದಲ್ಲಿ ಸಿಲುಕಿಕೊಂಡಿದ್ದಂತಹ ಪ್ರಯಾಣಿಕರನ್ನು ರಕ್ಷಣೆ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಈಗ ಸಿಗ್ತಾ ಇರುವ ಮಾಹಿತಿಯ ಪ್ರಕಾರ 367 ಜನರನ್ನು ಕೂಡ ಆ ವಿಮಾನದಿಂದ ಹೊರತರುವಂತಹ ಕೆಲಸ ಸಕ್ಸಸ್ ಆಗಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಯಾರಿಗೂ ಕೂಡ ಪ್ರಾಣಹಾನಿ ಸಂಭವಿಸಿಲ್ಲ, ಯಾರಿಗೂ ಕೂಡ ಯಾವುದೇ ಪೆಟ್ಟಾಗಿಲ್ಲ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಬಟ್ ಕಾರ್ಗೋ ವಿಮಾನದ ಪರಿಸ್ಥಿತಿ ಏನಾಯಿತು ಅನ್ನೋದು ಕೂಡ ಈಗಿರುವಂತಹ ಪ್ರಶ್ನೆ. ಕಾರಣ ಪ್ಯಾಸೆಂಜರ್ ವಿಮಾನ ಮತ್ತು ಕಾರ್ಗೋ ವಿಮಾನದ ನಡುವೆ ಡಿಕ್ಕಿ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇರೋದ್ರಿಂದ ಕಾರ್ಗೋ ವಿಮಾನ ಏನಾಯಿತು ಅದು ಈಗಿರುವಂತಹ ಪ್ರಶ್ನೆ. ನೀವು ಕೂಡ 2 ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಾ. ಜಪಾನ್ನ ಟೋಕಿಯೋದಲ್ಲಿ ಬೃಹದಾಕಾರದ ವಿಮಾನ ಸುಟ್ಟು ಕರಕಲಾಗಿದೆ, ಹೊತ್ತಿ ಉರಿದಿದೆ. ಒಂದು ಕ್ಷಣ ಆತಂಕದ ವಾತಾವರಣ ಟೋಕಿಯೋದಲ್ಲಿ ನಿರ್ಮಾಣವಾಗಿರುವಂತಹದ್ದು. ಕಾರಣ 367 ಜನ ಪ್ರಯಾಣ ಮಾಡ್ತಾ ಇರುವಂತಹ ವಿಮಾನ ಏನಿದೆ, ಕಣ್ಣು ಮುಚ್ಚಿ ತೆಗೆಯುವಷ್ಟರಲ್ಲೇ ಫ್ರಾಕ್ಚರ್ ಆಫ್ ಸೆಕೆಂಡಲ್ಲಿ ಸಂಪೂರ್ಣವಾಗಿ ಧಗಧಗಿಸಿರುವಂತಹದ್ದು. ಬೆಂಕಿಯಿಂದ ಸುಟ್ಟು ಕರಕಲಾಗಿರುವಂತಹ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ದಟ್ಟವಾದ ಹೊಗೆ ಒಂದು ಕಡೆ, ಅದರ ಜೊತೆಗೆ ಧಗಧಗಿಸ್ತಾ ಇರುವಂತಹ ಬೆಂಕಿ. ಇಡೀ ಏರ್ಪೋರ್ಟೇ ಹೊಗೆ ಆವರಿಸ್ಕೊಂಡಿದೆ. ಸಹಜವಾಗಿಯೇ ಪ್ರಯಾಣಿಕರು ಜೊತೆಗೆ ಸಿಬ್ಬಂದಿಗಳು ಆತಂಕಕ್ಕೊಳಗಾಗಿದ್ದಾರೆ. ನೀವು ಕೂಡ ಸ್ಕ್ರೀನ್ನ ಎಡಭಾಗದಲ್ಲಿ ಒಂದು ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. 2 ವಿಮಾನಗಳ ನಡುವೆ ಡಿಕ್ಕಿ ಆಗುವಂತಹ ವಿಜುವಲ್ಸ್ ಅದು. ಒಂದು ಪ್ಯಾಸೆಂಜರ್ ವಿಮಾನ, ಮತ್ತೊಂದು ಕಾರ್ಗೋ ವಿಮಾನ. 2ರ ನಡುವೆ ಡಿಕ್ಕಿ ಆಗುತ್ತೆ. ಪ್ಯಾಸೆಂಜರ್ ವಿಮಾನದಲ್ಲಿ ಬೆಂಕಿ ಕಾಣಿಸ್ಕೊಳ್ಳುತ್ತೆ. ಕಾರ್ಗೋ ವಿಮಾನದ ಪರಿಸ್ಥಿತಿ ಏನಾಗಿದೆ ಎನ್ನುವಂತಹ ಮಾಹಿತಿ ಇಲ್ಲಿವರೆಗೂ ಕೂಡ ಸಿಕ್ಕಿಲ್ಲ. ಜಪಾನ್ನ ಟೋಕಿಯೋದಲ್ಲಿ ನಡೆದಂತಹ ವಿಮಾನ ದುರಂತ ಇದು. ನೀವು ಕೂಡ ಜಪಾನ್ನ ಟೋಕಿಯೋ ವಿಮಾನ ನಿಲ್ದಾಣದ ನೇರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಇಡೀ ವಿಮಾನವೇ ಹೊತ್ತಿ ಉರಿತಾ ಇದೆ, ಸಂಪೂರ್ಣವಾಗಿ ಧಗಧಗಿಸ್ತಾ ಇದೆ. ದಟ್ಟವಾದಂತಹ ಹೊಗೆ ಟೋಕಿಯೋದ ಏರ್ಪೋರ್ಟ್ನಲ್ಲಿ ಆವರಿಸಿಕೊಳ್ತಾ ಇದೆ. ನೋಡಿ ಬೆಂಕಿಯ ತೀವ್ರತೆ ಹೇಗಿದೆ ಅಂಥೇಳಿ, ಯಾವ ರೀತಿ ಅದು ಉರಿತಾ ಇದೆ ಅನ್ನುವಂತಹ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಎಲೆಕ್ಟ್ರಿಕ್ ವಸ್ತುಗಳಿರುತ್ತೆ, ಜೊತೆಗೆ ಇಂಜಿನ್ ಇರುತ್ತೆ. ಸಹಜವಾಗಿಯೇ ಬೆಂಕಿಯ ತೀವ್ರತೆ ಹೆಚ್ಚಾಗಲಿಕ್ಕೆ ಅವೆಲ್ಲವೂ ಕೂಡ ಕಾರಣವಾಗ್ತಾ ಇರುವಂಥದ್ದು.